ಸ್ಟೋರಿ ಹೋಗೋಣ. ಕಾಂಗ್ರೆಸ್ ನಾಯಕರು ಕೆಲ ದಿನಗಳ ಹಿಂದೆ ಚುನಾವಣೆಯನ್ನ ಸೋತಿದ್ರೆ ಇವಿಎಂ ಅಂತ ಇದ್ರು. ಆದ್ರೆ ಈಗ ವೋಟ್ ಚೋರಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಇವತ್ತು ಎನ್ಡಿಎ ಗೆದ್ದು ಬೀಗಿದೆ ಅಂತಂದ್ರೆ ಅದಕ್ಕೆ ವೋಟ್ ಚೋರಿ ಕಾರಣ ಅಂತ ಹೇಳ್ತಿದ್ದಾರೆ. ಇವನ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗ ಯಾರೋ ಹೇಳ್ತಾರೆ ಅಂತಂದ್ರೆ ಅದು ನಗಣ್ಯ ಆಗುತ್ತೋ ಏನ್ ಕತೆ. ಆದ್ರೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಅನುಭವಿ ರಾಜಕಾರಣಿಯಾಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ವೋಟ್ ಚೋರಿ ಅಂತ ಅಂತಾರಂದ್ರೆ ಇವತ್ತು ಬಿಹಾರದಲ್ಲಿ ಸೋತ ಬಳಿಕ ಕಾಂಗ್ರೆಸ್ ಪಡೆ ಹೇಗೆಲ್ಲ ಆರೋಪ ಮಾಡ್ತು ಅಂತ ನೀವೇನು. ಫಲಿತಾಂಶಕ್ಕೂ ಮೊದಲೇ ಕೇಸರಿ ಸ್ವೀಟ್ ತಯಾರಿ. ಈ ದೃಶ್ಯಗಳನ್ನ ನೋಡಿ ನವೆಂಬರ್ 12ರಂದೇ ಬಿಜೆಪಿ ಕಾರ್ಯಕರ್ತರು ಲಡ್ಡು ತಯಾರಿಸಿದ್ರು. ಅಂದ್ರೆ ಅವ್ರಿಗೆ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇತ್ತು. ಫಲಿತಾಂಶಕ್ಕೂ ಮುನ್ನವೇ ವೋಟ್ ಚೋರಿ ಆರೋಪ. ಈ ದೃಶ್ಯಗಳನ್ನ ನೋಡಿ ಇವತ್ತು ಬೆಳಗ್ಗೆ 9:30ಕ್ಕೆ ನಡೆದ ಪ್ರತಿಭಟನೆ ಇದು. ಇವರೆಲ್ಲರೂ ಇಂಡಿ ಕೂಟದ ಕಾರ್ಯಕರ್ತರು. ಇವರು ಮೊದಲೇ ವೋಟ್ ಚೋರಿಯ ಪ್ಲೇ ಕಾರ್ಡ್ ಹಿಡಿದು ನಿಂತಿದ್ರು. ಇದರರ್ಥ ಮೊದಲೇ ಇಂಡಿ ಕೂಟದವರು ಪ್ಲೇ ಕಾರ್ಡ್ ಸಿದ್ಧಪಡಿಸಿದ್ರು ಅಂತ. ವೋಟ್ ಚೋರಿ ಎಂದ ಸಿಎಂ. ಮುತ್ಸದಿ ಹೇಳಿಕೆ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಬಿಹಾರದಲ್ಲಿ ಇಂಡಿ ಕೂಟದ ಸೋಲು ಪಕ್ಕಾ ಆದ ಕೂಡಲೇ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಬಿಹಾರದಲ್ಲೂ ವೋಟ್ ಚೋರಿ ಆಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ಜನರ ತೀರ್ಪನ್ನ ಗೌರವಯುತವಾಗಿ ಒಪ್ಪಿಕೊಳ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ವೋಟ್ ಹಾಕಿಲ್ಲ, ಏನು ಯಾಕೆ ಎನ್ಡಿಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅಂತ ಕೇಳ್ತಿ ತಿಳ್ಕೊಂಡು ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು, ಅವರು ಒಬಿಸಿ ಇಲ್ವಾ? ಚೋರಿ ಮಾಡಿದಾರ. ಅಯ್ಯಯ್ಯೋ ವೋಟ್ ಚೋರಿ ಮಾಡ್ಬಿಟ್ರು. ಫಲಿತಾಂಶಕ್ಕೂ ಮುನ್ನ ಪವನ್ ಖೇರಾ ಆರೋಪ. ಇಷ್ಟು ದಿನ ಕಾಂಗ್ರೆಸ್ ನಾಯಕರು ಇವಿಎಂ ಮೇಲೆ ಆರೋಪ ಮಾಡ್ತಾ ಇದ್ರು. ಆದ್ರೆ ಇದೀಗ ವೋಟ್ ಚೋರಿ ಅಂತ ಹೇಳ್ತಿದ್ದಾರೆ. ಬಿಹಾರದ ಜನರ ವಿರುದ್ಧ ಜ್ಞಾನೇಶ್ ಕುಮಾರ್ ಮುನ್ನಡೆ ಸಾಧಿಸಿದ್ದಾರೆ ಅಂತ ಕೈ ನಾಯಕ पवन खेरा आरोप ಮಾಡಿದ್ದಾರೆ. शुरुआती रुझान है, थोड़ा इंतजार कर रहे हैं. शुरुआती रुझानों में जरूर लग रहा है कि ज्ञानेश कुमार गुप्ता भारी पड़ रहे हैं बिहार की जनता पर, लेकिन आने वाले कुछ घंटों में स्पष्ट होगा कि बिहार के लोग भारी पड़ेंगे ज्ञानेश कुमार गुप्ता पर या ज्ञानेश कुमार गुप्ता ही भारी पड़ेंगे. देखते हैं. ಬಿಹಾರ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ 2 ಅಂಕಿ ಗಡಿಯನ್ನು ದಾಟಲಾಗದ ಕಾಂಗ್ರೆಸ್ ನಾಯಕರು ಮತ್ತೆ ವೋಟ್ ಚೋರಿ ಆರೋಪ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಟೋರಿ ಹೋಗೋಣ. ಕಾಂಗ್ರೆಸ್ ನಾಯಕರು ಕೆಲ ದಿನಗಳ ಹಿಂದೆ ಚುನಾವಣೆಯನ್ನ ಸೋತಿದ್ರೆ ಇವಿಎಂ ಅಂತ ಇದ್ರು. ಆದ್ರೆ ಈಗ ವೋಟ್ ಚೋರಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಇವತ್ತು ಎನ್ಡಿಎ ಗೆದ್ದು ಬೀಗಿದೆ ಅಂತಂದ್ರೆ ಅದಕ್ಕೆ ವೋಟ್ ಚೋರಿ ಕಾರಣ ಅಂತ ಹೇಳ್ತಿದ್ದಾರೆ. ಇವನ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗ ಯಾರೋ ಹೇಳ್ತಾರೆ ಅಂತಂದ್ರೆ ಅದು ನಗಣ್ಯ ಆಗುತ್ತೋ ಏನ್ ಕತೆ. ಆದ್ರೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಅನುಭವಿ ರಾಜಕಾರಣಿಯಾಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ವೋಟ್ ಚೋರಿ ಅಂತ ಅಂತಾರಂದ್ರೆ ಇವತ್ತು ಬಿಹಾರದಲ್ಲಿ ಸೋತ ಬಳಿಕ ಕಾಂಗ್ರೆಸ್ ಪಡೆ ಹೇಗೆಲ್ಲ ಆರೋಪ ಮಾಡ್ತು ಅಂತ ನೀವೇನು. ಫಲಿತಾಂಶಕ್ಕೂ ಮೊದಲೇ ಕೇಸರಿ ಸ್ವೀಟ್ ತಯಾರಿ. ಈ ದೃಶ್ಯಗಳನ್ನ ನೋಡಿ ನವೆಂಬರ್ 12ರಂದೇ ಬಿಜೆಪಿ ಕಾರ್ಯಕರ್ತರು ಲಡ್ಡು ತಯಾರಿಸಿದ್ರು. ಅಂದ್ರೆ ಅವ್ರಿಗೆ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇತ್ತು. ಫಲಿತಾಂಶಕ್ಕೂ ಮುನ್ನವೇ ವೋಟ್ ಚೋರಿ ಆರೋಪ. ಈ ದೃಶ್ಯಗಳನ್ನ ನೋಡಿ ಇವತ್ತು ಬೆಳಗ್ಗೆ 9:30ಕ್ಕೆ ನಡೆದ ಪ್ರತಿಭಟನೆ ಇದು.
ಇವರೆಲ್ಲರೂ ಇಂಡಿ ಕೂಟದ ಕಾರ್ಯಕರ್ತರು. ಇವರು ಮೊದಲೇ ವೋಟ್ ಚೋರಿಯ ಪ್ಲೇ ಕಾರ್ಡ್ ಹಿಡಿದು ನಿಂತಿದ್ರು. ಇದರರ್ಥ ಮೊದಲೇ ಇಂಡಿ ಕೂಟದವರು ಪ್ಲೇ ಕಾರ್ಡ್ ಸಿದ್ಧಪಡಿಸಿದ್ರು ಅಂತ. ವೋಟ್ ಚೋರಿ ಎಂದ ಸಿಎಂ. ಮುತ್ಸದಿ ಹೇಳಿಕೆ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಬಿಹಾರದಲ್ಲಿ ಇಂಡಿ ಕೂಟದ ಸೋಲು ಪಕ್ಕಾ ಆದ ಕೂಡಲೇ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಬಿಹಾರದಲ್ಲೂ ವೋಟ್ ಚೋರಿ ಆಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ಜನರ ತೀರ್ಪನ್ನ ಗೌರವಯುತವಾಗಿ ಒಪ್ಪಿಕೊಳ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ವೋಟ್ ಹಾಕಿಲ್ಲ, ಏನು ಯಾಕೆ ಎನ್ಡಿಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅಂತ ಕೇಳ್ತಿ ತಿಳ್ಕೊಂಡು ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು, ಅವರು ಒಬಿಸಿ ಇಲ್ವಾ? ಚೋರಿ ಮಾಡಿದಾರ. ಅಯ್ಯಯ್ಯೋ ವೋಟ್ ಚೋರಿ ಮಾಡ್ಬಿಟ್ರು. ಫಲಿತಾಂಶಕ್ಕೂ ಮುನ್ನ ಪವನ್ ಖೇರಾ ಆರೋಪ. ಇಷ್ಟು ದಿನ ಕಾಂಗ್ರೆಸ್ ನಾಯಕರು ಇವಿಎಂ ಮೇಲೆ ಆರೋಪ ಮಾಡ್ತಾ ಇದ್ರು, ಆದ್ರೆ ಇದೀಗ ವೋಟ್ ಚೋರಿ ಅಂತ ಹೇಳ್ತಿದ್ದಾರೆ. ಬಿಹಾರದ ಜನರ ವಿರುದ್ಧ ಜ್ಞಾನೇಶ್ ಕುಮಾರ್ ಮುನ್ನಡೆ ಸಾಧಿಸಿದ್ದಾರೆ ಅಂತ ಕೈ ನಾಯಕ पवन खेरा आरोप ಮಾಡಿದ್ದಾರೆ. शुरुआती रुझान है, थोड़ा इंतजार कर रहे हैं. शुरुआती रुझानों में जरूर लग रहा है कि ज्ञानेश कुमार गुप्ता भारी पड़ रहे हैं बिहार की जनता पर, लेकिन आने वाले कुछ घंटों में स्पष्ट होगा कि बिहार के लोग भारी पड़ेंगे ज्ञानेश कुमार गुप्ता पर या ज्ञानेश कुमार गुप्ता ही भारी पड़ेंगे. देखते हैं. ಬಿಹಾರ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ ಎರಡಂಕಿ ಗಡಿಯನ್ನು ದಾಟಲಾಗದ ಕಾಂಗ್ರೆಸ್ ನಾಯಕರು ಮತ್ತೆ ವೋಟ್ ಚೋರಿ ಆರೋಪ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸ್ಟೋರಿ ಹೋಗೋಣ. ಕಾಂಗ್ರೆಸ್ ನಾಯಕರು ಕೆಲ ದಿನಗಳ ಹಿಂದೆ ಚುನಾವಣೆಯನ್ನ ಸೋತಿದ್ರೆ ಇವಿಎಂ ಅಂತ ಇದ್ರು. ಆದ್ರೆ ಈಗ ವೋಟ್ ಚೋರಿಯ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಇವತ್ತು ಎನ್ಡಿಎ ಗೆದ್ದು ಬೀಗಿದೆ ಅಂತಂದ್ರೆ ಅದಕ್ಕೆ ವೋಟ್ ಚೋರಿ ಕಾರಣ ಅಂತ ಹೇಳ್ತಿದ್ದಾರೆ. ಇವನ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗ ಯಾರೋ ಹೇಳ್ತಾರೆ ಅಂತಂದ್ರೆ ಅದು ನಗಣ್ಯ ಆಗುತ್ತೋ ಏನ್ ಕತೆ ಅನ್ನೋ. ಆದ್ರೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಅನುಭವಿ ರಾಜಕಾರಣಿಯಾಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ವೋಟ್ ಚೋರಿ ಅಂತ ಅಂತಾರಂದ್ರೆ ಇವತ್ತು ಬಿಹಾರದಲ್ಲಿ ಸೋತ ಬಳಿಕ ಕಾಂಗ್ರೆಸ್ ಪಡೆ ಹೇಗೆಲ್ಲ ಆರೋಪ ಮಾಡ್ತು ಅಂತ ನೀವೇನು. ಫಲಿತಾಂಶಕ್ಕೂ ಮೊದಲೇ ಕೇಸರಿ ಸ್ವೀಟ್ ತಯಾರಿ. ಈ ದೃಶ್ಯಗಳನ್ನ ನೋಡಿ ನವೆಂಬರ್ 12ರಂದೇ ಬಿಜೆಪಿ ಕಾರ್ಯಕರ್ತರು ಲಡ್ಡು ತಯಾರಿಸಿದ್ರು. ಅಂದ್ರೆ ಅವ್ರಿಗೆ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಇತ್ತು. ಫಲಿತಾಂಶಕ್ಕೂ ಮುನ್ನವೇ ವೋಟ್ ಚೋರಿ ಆರೋಪ. ಈ ದೃಶ್ಯಗಳನ್ನ ನೋಡಿ ಇವತ್ತು ಬೆಳಗ್ಗೆ 9:30ಕ್ಕೆ ನಡೆದ ಪ್ರತಿಭಟನೆ ಇದು. ಇವರೆಲ್ಲರೂ ಇಂಡಿ ಕೂಟದ ಕಾರ್ಯಕರ್ತರು. ಇವರು ಮೊದಲೇ ವೋಟ್ ಚೋರಿಯ ಪ್ಲೇ ಕಾರ್ಡ್ ಹಿಡಿದು ನಿಂತಿದ್ರು. ಇದರರ್ಥ ಮೊದಲೇ ಇಂಡಿ ಕೂಟದವರು ಪ್ಲೇ ಕಾರ್ಡ್ ಸಿದ್ಧಪಡಿಸಿದ್ರು ಅಂತ. ವೋಟ್ ಚೋರಿ ಎಂದ ಸಿಎಂ. ಮುತ್ಸದಿ ಹೇಳಿಕೆ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಬಿಹಾರದಲ್ಲಿ ಇಂಡಿ ಕೂಟದ ಸೋಲು ಪಕ್ಕಾ ಆದ ಕೂಡಲೇ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಬಿಹಾರದಲ್ಲೂ ವೋಟ್ ಚೋರಿ ಆಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ಜನರ ತೀರ್ಪನ್ನ ಗೌರವಯುತವಾಗಿ ಒಪ್ಪಿಕೊಳ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ವೋಟ್ ಹಾಕಿಲ್ಲ, ಏನು ಯಾಕೆ ಎನ್ಡಿಎ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅಂತ ಕೇಳ್ತಿ ತಿಳ್ಕೊಂಡು ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು, ಅವರು ಒಬಿಸಿ ಇಲ್ವಾ? ಚೋರಿ ಮಾಡಿದಾರ. ಅಯ್ಯಯ್ಯೋ ವೋಟ್ ಚೋರಿ ಮಾಡ್ಬಿಟ್ರು. ಫಲಿತಾಂಶಕ್ಕೂ ಮುನ್ನ ಪವನ್ ಖೇರಾ ಆರೋಪ. ಇಷ್ಟು ದಿನ ಕಾಂಗ್ರೆಸ್ ನಾಯಕರು ಇವಿಎಂ ಮೇಲೆ ಆರೋಪ ಮಾಡ್ತಾ ಇದ್ರು, ಆದ್ರೆ ಇದೀಗ ವೋಟ್ ಚೋರಿ ಅಂತ ಹೇಳ್ತಿದ್ದಾರೆ. ಬಿಹಾರದ ಜನರ ವಿರುದ್ಧ ಜ್ಞಾನೇಶ್ ಕುಮಾರ್ ಮುನ್ನಡೆ ಸಾಧಿಸಿದ್ದಾರೆ ಅಂತ ಕೈ ನಾಯಕ पवन खेरा आरोप ಮಾಡಿದ್ದಾರೆ. शुरुआती रुझान है,
थोड़ा इंतजार कर रहे हैं। शुरुआती रुझानों में जरूर लग रहा है कि ज्ञानेश कुमार गुप्ता भारी पड़ रहे हैं बिहार की जनता पर, लेकिन आने वाले कुछ घंटों में स्पष्ट होगा कि बिहार के लोग भारी पड़ेंगे ज्ञानेश कुमार गुप्ता पर या ज्ञानेश कुमार गुप्ता ही भारी पड़ेंगे, देखते हैं। ಬಿಹಾರ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿ 2 ಅಂಕಿ ಗಡಿಯನ್ನು ದಾಟಲಾಗದ ಕಾಂಗ್ರೆಸ್ ನಾಯಕರು ಮತ್ತೆ ವೋಟ್ ಚೋರಿ ಆರೋಪ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.